ನಿಮಗೆ ಬೇಕಾದದ್ದು ನಿಮ್ಮ ಮನೆ, ನಿಮಗೆ ಕಾರು, ನಿಮ್ ಕೆಲಸ, ನೀನ್ ಕುಂತು ತಿನ್ನೋ ಹಾಗೆ ಮೂಟೆ ಮೂಟೆ ಅಕ್ಕಿ ಬೇಳೆ ಎಲ್ಲ ನಿಮಗೆ ಸಿಗತ್ತೆ. ಇವತ್ತಿನಿಂದ ನಿಮಗೆ ಆಶೀರ್ವಾದ ಹೆಚ್ಚಾಗತ್ತೆ. ಇವತ್ತಿನಿಂದ ದೇವರ ಸಂಗಡ, ದೇವರ ಜೊತೆ ಹಲ್ಲೆಲೂಯಾ ಮಾತಾಡ್ತಕ್ಕಂಥ ಆ ದೇವರ ಜೊತೆ ಅನ್ಯೂನ್ಯತೆ ನಿಮಗೆಲ್ಲರೂ ಯೇಸುವಿನ ನಾಮದಲ್ಲಿ ಹೆಚ್ಚಾಗಲಿ. ದೇವರ ಜೊತೆ ಯಾರು ಐಕ್ಯವಾಗಿ ಅನ್ಯೂನ್ಯವಾಗಿ ಇರ್ತಾರೆ, ನಾನು ಖಂಡಿತ ಹೇಳ್ತೇನೆ, ಅವರು ಆರೋಗ್ಯವಾಗಿರ್ತಾರೆ, ಸಂತೋಷವಾಗಿರ್ತಾರೆ, ಆಶೀರ್ವಾದವಾಗಿರ್ತಾರೆ. ನಾನು ಬಂದೇ ಬರ್ತೀನಿ, ಚರ್ಚಿಗೆ ಹೋಗ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ನಿಮ್ ಪಾದದಲ್ಲಿ ಕುಂತೆ ಕೂರ್ತೀನಿ ಅಂತೇಳಿ ಐಕ್ಯತೆ ಹಿಡ್ಕೊಂಡ್ಬಿಟ್ರೆ, ಕರ್ತನಲ್ಲಿ ಪ್ರಿಯರು, ನಾನು ನಿಮಗೆ ಹೇಳ್ತೀನಿ ಯೇಸುವಿನ ನಾಮದಲ್ಲಿ ಈ 2ನೇ ತಿಂಗಳಲ್ಲಿ ಕೊನೆಯ ವಾರದಲ್ಲಿ ಬಂದಿದ್ದೇವೆ. ಬರ್ತಕ್ಕಂಥ ದಿನಗಳಲ್ಲಿ ದೇವರು ಎಲಿಷನನ್ನ 2 ಪಟ್ಟು ಆಶೀರ್ವದಿಸಿದರು. ಐಕ್ಯತೆ ನಿಮ್ಮನ್ನ ಎಲ್ಲಾ ಕಾರ್ಯದಲ್ಲಿ 2 ಪಟ್ಟು ನಿಮ್ಮನ್ನು ಆಶೀರ್ವದಿಸುವಂತಾಗಿರ್ತದೆ. ಕರ್ತನ ಕೃಪೆಯನ್ನು ಹೊಂದಿಕೋ, ನೀನು ನಾಚಿಕೆ ಪಡೋದಿಲ್ಲ. ಐಕ್ಯತೆ ಯಾವತ್ತೂ ನನಗೆ ಅವಮಾನವನ್ನು ತರೋದಿಲ್ಲ, ಆಶೀರ್ವಾದವನ್ನೇ ತರ್ತದೆ. ಹೋಗಲಿ ಅಂತ ತನ್ನ ಮೇಲೆ ಶಾಲ್ವೆಯನ್ನು ತೆಗೆದ, ನದಿನ ಒಡೆದ. ಇಬ್ರು ಜೊತೆಯಲ್ಲಿ ಯೋರ್ದನ್ ಆ ಕಡೆಗೆ ಬರ್ತಾರೆ. ಆ ಕಡೆ ದಾಟಿದ ಮೇಲೆ ಇನ್ನು ಇವನು ಹೋಗಂತ ಹೇಳಿಲ್ಲ. ಎಲೀಷಾ, ನೀನು ಭಾರಿ ಖತರ್ನಾಕ್, ನೀನು ನನ್ನ ಜೊತೆನೇ ಅಂಟ್ಕೊಂಡು ಬಂದ್ಬಿಟ್ಟಿದ್ಯಾ. ಹೋಗ್ಲಿ, ನಾನೇನೀಗ ಹೋಗ್ತಕ್ಕಂಥ ಸಮಯ ಬಂದ್ಬಿಟ್ಟಿದೆ, ನಿನಗೇನು ಬೇಕು ಈಗ ಕೇಳು. ಅಲ್ಲಿ ಕೇಳಲಿಲ್ಲ. ಒಂದು ಹಲ್ಲೆಲೂಯಾ ಹೇಳಿ. ಗಿಲ್ಗಾಲಲ್ಲಿ ಕೇಳಿಲ್ಲ, ಬೆತೇಲಲ್ಲಿ ಕೇಳಿಲ್ಲ, ಯೆರಿಗೋನಲ್ಲಿ ಕೇಳಿಲ್ಲ, ಯೋರ್ದನ್ ಈಚೆ ಕಡೆ ಕೇಳಿಲ್ಲ, ಆಚೆ ಕಡೆ ದಾಟಿದ ಮೇಲೆ ಕೇಳ್ತಾನೆ. ಇನ್ನು 50 ಜನ ಅಲ್ಲೇ ನಿಂತ್ಬಿಟ್ಟಿದ್ದಾರೆ. ಇನ್ನು 50 ಜನ ಶಿಷ್ಯರು ಮಂಡಳಿ ಅಲ್ಲಿ ನಿಂತ್ಬಿಟ್ಟಿದೆ. ಆದ್ರೆ ಇವನ್ ನೋಡ್ರಿ, ಏನೇ ಆದ್ರೂ ನಿನ್ ಜೊತೆ ಅನ್ಯೋನ್ಯ ಮಾತ್ರ ನಾನು ಬಿಡಲ್ಲ ಅಂತೇಳಿ ಹಿಂದೆ ಗಂಟೆ ಬಂದ. ಹಲ್ಲೆಲೂಯಾ. ನಿಮ್ಮನ್ನು ದೇವರು ಎಲ್ಲಿಟ್ಟಿದ್ದಾರೆ? ನಿಮ್ಮ ಗುರು ಯಾರು, ನಿಮ್ಮ ಪಾಸ್ಟರ್ ಯಾರು, ನಿಮ್ಮ ಚರ್ಚ್ ಯಾರು, ಅಲ್ಲೇ ಆ ಐಕ್ಯದಲ್ಲಿ ಇರಿ. ನಿಮ್ಮನ್ನ ದೇವರು 2 ಪಟ್ಟು ನಿಮ್ಮನ್ನು ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ಆಮೆನ್. ಕಷ್ಟಗಳು ಇರಬಹುದು, ಅನೇಕ ಸಮಸ್ಯೆಗಳು ನಿಮ್ಮನ್ನ ಹಿಂದೆ ಬರದಾಗೆ, ಅನ್ಯೋನ್ಯತೆಗೆ ಬರದಾಗೆ ನಿಮಗೆ ತಡೆಗಳನ್ನು ತರಬಹುದು. ಏನೇ ಬಂದರೂ ಕೂಡ ನಾನು ಬಂದೇ ಬರ್ತೀನಿ, ಚರ್ಚಿಗೆ ಹೋಗ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಪಾದದಲ್ಲಿ ಕುಂತೆ ಕೂರ್ತೀನಿ ಅಂತೇಳಿ ಐಕ್ಯತೆ ಹಿಡ್ಕೊಂಡ್ಬಿಟ್ರೆ, ಕರ್ತನಲ್ಲಿ ಪ್ರಿಯರು, ನಾನು ನಿಮಗೆ ಹೇಳ್ತೀನಿ ಯೇಸುವಿನ ನಾಮದಲ್ಲಿ ಈ 2ನೇ ತಿಂಗಳಲ್ಲಿ ಕೊನೆಯ ವಾರದಲ್ಲಿ ಬಂದಿದ್ದೇವೆ. ಬರ್ತಕ್ಕಂಥ ದಿನಗಳಲ್ಲಿ ದೇವರು ಎಲಿಷನನ್ನ 2 ಪಟ್ಟು ಆಶೀರ್ವದಿಸಿದರು. ಐಕ್ಯತೆ ನಿಮ್ಮನ್ನ ಎಲ್ಲಾ ಕಾರ್ಯದಲ್ಲಿ 2 ಪಟ್ಟು ನಿಮ್ಮನ್ನು ಆಶೀರ್ವದಿಸುವಂತಾಗಿರ್ತದೆ. ಕರಗಳನ್ನು ತಟ್ಟು ಹೊಂದಿಕೋ, ಕರ್ತನ ಕೃಪೆಯನ್ನು ಹೊಂದಿಕೋ, ನೀನು ನಾಚಿಕೆ ಪಡೋದಿಲ್ಲ. ಐಕ್ಯತೆ ಯಾವತ್ತೂ ನನಗೆ ಅವಮಾನವನ್ನು ತರೋದಿಲ್ಲ, ಆಶೀರ್ವಾದವನ್ನೇ ತರ್ತದೆ. ಅವನು ಬಿಡದೆ ಹಿಂದಟ್ಟಿದ 2 ಪಟ್ಟು ಆಶೀರ್ವಾದ. ಎಂಥ ಐಕ್ಯತೆ ನೋಡ್ರಿ. ಅನೇಕರು 50 ಜನ ಹೇಳ್ತಾ ಇದ್ರು, ಅವನ್ನ ಕರೀತಾ ಇದ್ರು, ನಿಮ್ ಜನ ನೋಡಿ ನಾನು ಬರಲ್ಲ ಕಣಪ್ಪ ಅಂತ ಇದ್ದ. ಯಾರು? ಎಲೀಷಾ. ಗುಂಪು ನೋಡಿ ಹೋಗ್ಬೇಡಿ, ಸತ್ಯ ನೋಡಿ ಬನ್ರಿ. ಸತ್ಯವನ್ನು ಅರಿತುಕೊಳ್ಳ್ರಿ, ಸತ್ಯ ನಿಮಗೆ ಬಿಡುಗಡೆಯನ್ನು ಕೊಡುತ್ತೆ. ಹಲ್ಲೆಲೂಯಾ. ಆಮೆನ್. ಹಾಗಾಗಿ ಅವನು ಬಿಡದೆ ಆ ಅನ್ಯೂನ್ಯತೆಯಲ್ಲಿ ಬಂದ. ಕೊನೆ ಕೇಳಿದ, ಹೋಗಲಿ ಚಿನ್ನ, ಏನು ಬೇಕು ಚಿನ್ನ, ನಾನೀಗ ಹೋಗ್ತಾ ಇದ್ದೀನಿ. ಅವನು ಕೇಳಿದೆ, ಅಣ್ಣ, ಇವನು ಚಿನ್ನ ಅನ್ಲಿಕ್ಕೆ, ಅವನು ಹಣ ಅನ್ಲಿಕ್ಕೆ. ಅಣ್ಣ, ನಿನ್ನಲ್ಲಿದೆಯಲ್ಲ ಪವರು, ಡಬ್ಬಲ್ ನನಗೆ ಬೇಕು. ತಥಾಸ್ತು. ಎಲ್ಲಿ ಬಂತೇಳಿ? ಯಾವುದ್ರಲ್ಲಿ ಬಂತು? ಅರ್ಥ ಆಗ್ತಾ ಇದೆಯಾ? ಕರ್ತನ ಐಕ್ಯತೆಯಲ್ಲಿ ನಿಮ್ಮನ್ನು ದೇವರು ಎಲ್ಲಿಟ್ಟಿದ್ದಾರೆ, ಐಕ್ಯತೆಯಲ್ಲಿ ಇರಿ. ಖಂಡಿತ ಹೇಳ್ತೇನೆ, ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಕರ್ತನು 2 ಪಟ್ಟು ಎಲ್ಲರ ಮುಂದೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ದಾವೀದ ಹೇಳ್ತಾನೆ ನೋಡ್ರಿ, 2ನೇದು ದಾವೀದ ಹೇಳ್ತಾನೆ, ಕರ್ತನು ನನ್ನ ಕುರುಬ, ನನ್ನ ಅದರಿ ಐಕ್ಯತೆ. ಹಲ್ಲೆಲೂಯಾ.
ದಾವೀದನಿಗೂ ಸೌಲನಿಗೆ ವ್ಯತ್ಯಾಸ ಇದೆ. ಸೌಲ ಸಾಮುವೇಲನ ಮಾತು ಕೇಳದೆ ಅವಿಧೇಯನಾಗಿ ನಡೆದಾಗ ನಿನ್ನ ದೇವರಂತ ಹೇಳ್ತಾನೆ. ಸೌಲ ಹೇಳ್ತಾಳೆ ನಿನ್ನ ದೇವರಂತಾನೆ. ಆದರೆ ದಾವೀದ ನನ್ನ ದೇವರು ಅಂತಾನೆ. ಐಕ್ಯತೆ, ನನ್ನ ದೇವರು. ಅರ್ಥ ಆಯ್ತಾ? ಎಷ್ಟು ನನ್ನ ದೇವರು ನೋಡಿ, ಅದೇ ಐಕ್ಯತೆ ಅನ್ನೋದು. ನಮ್ಮ ಪಾಸ್ಟು, ನನ್ನ ಚರ್ಚು, ನನ್ನ ಮಗ, ನನ್ನ ಪತ್ನಿ, ನನ್ನ ಗಂಡ, ನನ್ನ ಕುರುಬ. ಹೌದಾ? ರೈಟ್. 18ಗೆ ಬಂದರೆ, ಕೀರ್ತನೆ 18ಗೆ ಬಂದರೆ ಅಲ್ಲಿ ದಾವೀದ ಬಹಳ ಸುಂದರವಾಗಿ ಹೇಳ್ತಾನೆ. 1-2 ಹೇಳುವಾಗ, ನನ್ನ ಬಲವಾಗಿರುವ ಯೆಹೋವನೇ, ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ, ನಿನ್ನಲ್ಲೇ ಮಮತೆ ಇಡುತ್ತೇನೆ. ಯೆಹೋವನು ನನ್ನ ಬಂಡೆಯು. ಏನ್ ಹೇಳ್ತಾನೆ ನೋಡ್ರಿ, ಯೆಹೋವನು ನನ್ನ ಬಂಡೆ, ನನ್ನ ಕೋಟೆ, ನನ್ನ ವಿಮೋಚಕ, ನನ್ನ ದೇವರು, ನನ್ನ ಆಶ್ರಯಗಿರಿ, ನನ್ನ ಗುರಾಣಿ, ನನ್ನ ಕೊಂಬು, ನನ್ನ ದುರ್ಗಾ. ನೋಡ್ರಿ ಅಲ್ಲಿರ್ತಕ್ಕಂಥ ಆ ಬಾಂಧವ್ಯ ನೋಡ್ರಿ. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ಈ ಬಾಂಧವ್ಯ ಇದ್ರೆ ಚರ್ಚಿಗೆ ಬರಕ್ಕಾಗೋದು. ಅನ್ಯೂನ್ಯತೆ, ಆ ಪ್ರೀತಿ, ಆ ದೇವರ ಮೇಲೆ ಅನ್ಯೂನ್ಯತೆಯಲ್ಲಿ ಬರ್ತಕ್ಕಂಥ ಪ್ರೀತಿ. ಇವನು ಹೇಳ್ದ ನನ್ನ ಬಂಡೆ, ನನ್ನ ಕೋಟೆ, ನನ್ನ ಜೀವ, ನನ್ನ ಕೊಂಬು ಅಂತ ಹೇಳ್ದ. ಮನುಷ್ಯ ಏನನ್ನ ಬಿತ್ತುತ್ತಾನೆ ಅದನ್ನು ಕೊಯ್ಬೇಕು. ಆಮೇಲೆ ಹೇಳ್ರಿ. ಅಲ್ಲಿ ಅಪೊಸ್ತಲರ ಕೃತ್ಯಗಳು 13:22 ಓದ್ರಿ. ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ ದಾವೀದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ, ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು. ಏನ್ ಹೇಳಿ? ನನಗೆ. ಇವನು ಹೇಳ್ದ ನನ್ ಕೊಂಬು, ನನ್ ಕೋಟೆ, ನನ್ ಬಂಡೆ. ಅದನ್ನೇ ರಿವರ್ಸ್ ದೇವ್ರು ಹೇಳ್ತಿದ್ದಾರೆ. ನನಗೆ ಮೆಚ್ಚಿದವನು, ನನಗೆ ಮೆಚ್ಚಿದವನು. ಒಂದು ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ದೇವರ ಜೊತೆ ನಿಮಗೆ ಐಕ್ಯತೆ ಇರುವಾಗ ಶುಭವು ಕೃಪವೇ ನಿಮ್ಮನ್ನ ಹಿಂಬಾಲಿಸಿ ಬರುತ್ತದೆ. ಕೀರ್ತನೆ 23 ಹೇಳ್ತದೆ, ಹಲ್ಲೆಲೂಯಾ. ಆಮೆನ್. ದ ಶೂರ್ಲಿ ಗುಡ್ನೆಸ್ ಅಂಡ್ ಮರ್ಸಿ ಶಲ್ ಫಾಲೋ. ಯಾರಿಗೆ? ಫೆಲೋಶಿಪ್ ಇರೋರಿಗೆ ಫಾಲೋ. ಫೆಲೋಶಿಪ್ ಇಲ್ವಾ? ಫಾಲೆ. ಅರ್ಥ ಆಯ್ತಾ? ಯಾಕೆ ಬಿದ್ದು ಹೋಗ್ತಾರೆ? ಯಾಕೆ ಮುಂದೆ ಬರ್ತಾ ಇಲ್ಲ? ನಿಮಗೆ ದೇವರ ಜೊತೆ ಫೆಲೋಶಿಪ್ ಇಲ್ಲ. ಓದಪ್ಪ 23:6 ಕೀರ್ತನೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು, ಅಂದ್ರೆ ಲೈಫ್ ಲಾಂಗ್, ಉಸಿರಿರುವ ದಿನವೆಲ್ಲ. ನಾವೇನ್ ಮಾಡ್ತೀವಿ? ಉಸಿರಿರುವ ದಿನವೆಲ್ಲ ಬಾಯಲ್ಲಿ ಆರಾಧನೆ. ದೇವರ ಜೊತೆ ಅನ್ಯೂನತೆ, ದೇವರ ಚಿತ್ತ, ದೇವರ ಮೈಂಡು, ದೇವರ ಆಲೋಚನೆ. ಫೆಲೋಶಿಪ್ ಅಂದ್ರೆ ಏನು? ಪಾರ್ಟ್ನರ್. ಏನಿದೆ? ಪಾರ್ಟ್ನರ್. ಒಂದು ಗಂಡ ಹೆಂಡತಿ ಒಂದು ಕೆಲಸ ಮಾಡಬೇಕಾದ್ರೆ, ಒಂದು ಸೈಟ್ ತಗೊಳ್ಬೇಕಾದ್ರೆ, ಒಂದು ಕಾರ್ ತಗೊಳ್ಬೇಕಾದ್ರೆ ಇಬ್ಬರಿಗೂ ಒಂದೇ ಮನಸ್ಸಿರ್ಬೇಕು. ಒಂದು ಆ ಕಡೆ ಕಿತ್ಕೊಂಡ್ರೆ ಒಂದು ಈ ಕಡೆ ಕಿತ್ಕೊಂಡೋದ್ರೆ ಮಧ್ಯದಲ್ಲಿ ಪಟಾರ ಹೋಗ್ಬಿಡ್ತದೆ. ಅದಕ್ಕೆ ಏನಂತಾರೆ? ಐಕ್ಯತೆ ಅಂತಾರೆ, ಫೆಲೋಶಿಪ್ ಅಂತಾರೆ. ಹಾಗೆ ಈ ಫೆಲೋಶಿಪ್ ಅನ್ಯೂನ್ಯತೆ ಅಂದ್ರೆ ದೇವರ ಮೈಂಡು, ನಿನ್ನ ಮೈಂಡು, ದೇವರ ಆಲೋಚನೆ, ನಿನ್ನ ಆಲೋಚನೆ, ದೇವರ ಬಯಕೆ, ನಿನ್ನ ಬಯಕೆ, ಎರಡು ಒಂದೇ. ದಟ್ ಈಸ್ ಫೆಲೋಶಿಪ್. ಹಲ್ಲೆಲೂಯಾ. ಆಮೆನ್. ಇಲ್ಲಿ ಹೇಳ್ತಾರೆ, ಕರ್ತನ ನನ್ನ ಕುರುಬನು, ಆದ್ದರಿಂದ 23 ಯಾರು? ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನನ್ನನ್ನ. ಹಲ್ಲೆಲೂಯಾ. ಅನ್ಯೂನ್ಯತೆ ಇದ್ರೆ ನಿನ್ನ ಜೀವಮಾನೆಲ್ಲ ನೀನು ಚೆನ್ನಾಗೇ ಇರ್ತೀಯ. ಈ ತರ ದೇವ್ರ ಜೊತೆ ಅನ್ಯೂನ್ಯತೆ ಇದ್ರೆ ಶುಭವು ಕೃಪವು ಜೀವಮಾನವೆಲ್ಲ. ಇಲ್ಲಿ ಉಸಿರಿರೋ ತನಕ ನೀನು ಚೆನ್ನಾಗಿರ್ತೀಯ, ನೀನು ಆರೋಗ್ಯವಾಗಿರ್ತೀಯ, ನೀನು ನೆಮ್ಮದಿಯಾಗಿರ್ತೀಯ, ನಿನ್ನ ಮಕ್ಕಳು ಚೆನ್ನಾಗಿರ್ತಾರೆ, ನಿನ್ನ ಹೆಂಡತಿ ಚೆನ್ನಾಗಿರ್ತಾರೆ, ನಿಮ್ಮ ಅಪ್ಪ ಚೆನ್ನಾಗಿರ್ತಾರೆ, ನಿಮ್ಮ ಅಮ್ಮ ಚೆನ್ನಾಗಿರ್ತಾರೆ, ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿರ್ತಾರೆ. ಯಾವಾಗ? ದೇವರ ಜೊತೆ. ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿರ್ತೀರ ದೇವ್ರ ಜೊತೆ ಅನ್ಯೋನ್ಯ ಬಯಸ್ತೀರ.
ಹೇಗೆ ಹೋಗಲಿ, ಸಂಬಂಧಕ್ಕೂ ಐಕ್ಯತೆಗಿರ್ತಕ್ಕಂಥ ವ್ಯತ್ಯಾಸ ಏನು? ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ? ಯಶನಲ್ಲಿ ಇದ್ದೀರಾ? ಹಲ್ಲೆಲೂಯಾ. ಆಮೇಲೆ ಕಿರಿಯ ಮಗ, ರಿಲೇಷನ್ ಮತ್ತೆ ಫೆಲೋಶಿಪ್ ವ್ಯತ್ಯಾಸ ಏನು? ಇಲ್ಲಿ ನಿಮಗೆ ಇನ್ನೂ ಸ್ವಲ್ಪ ಅರ್ಥ ಆಗತ್ತೆ. ಹಲ್ಲೆಲೂಯಾ. ಆಮೇಲೆ ಒಂದು ತಂದೆಗೆ 2 ಗಂಡು ಮಕ್ಕಳು. ಒಬ್ಬ ಅಪ್ಪನ ಹತ್ರ ಬಂದು, ಅಪ್ಪ ಗಂಟು ಇಕ್ತೀಯಾ ಇಲ್ಲ ಕ್ಲೋಸ್ ಮಾಡಲ? ಈಗ ನಡೀತಾ ಇದೆಯಲ್ಲ. ಆದರೆ ಇವನು ಒಳ್ಳೆಯವನು. ಅಪ್ಪ ನನ್ನ ಹಕ್ಕು, ನನ್ನ ಭಾಗ ನನಗೆ ಕೊಡು ಅಂದ. ಅಪ್ಪ ಒಳ್ಳೆಯಪ್ಪ, ಭಾಗ ನಮಗ ತಗೋ, ಕೊಟ್ಟು ಕಳಿಸ್ದ. ತಗೊಂಡು ಹೋದ, ದೂರ ಹೋದ. ಹೆಂಗೋದ? ದೂರ ಹೋದ. ಹಣ ಇದ್ದಾಗ ಸ್ನೇಹಿತರು ಜೊತೆಯಲ್ಲಿದ್ದರು. ದಿನದಿಂದ ದಿನಕ್ಕೆ ಈ ಗಂಟು ಪ್ಯಾಕ್ ಇಷ್ಟಿತ್ತು, ಅಕೌಂಟ್ ಹಿಂಗಿತ್ತು. ದಿನದಿಂದ ದಿನಕ್ಕೆ ಇಳಿತಾ ಬಂತು. ಎಲ್ಲರೂ ಬಿಡ್ತಾ ಬಂದರು. ಇದು ಇಳಿತಾ ಬಂದರೆ ಎಲ್ಲರೂ ಬಿಟ್ಟೋಗ್ತಾರೆ. ಇದು ಇದ್ರೆ ಅಕ್ಕ ಅಣ್ಣ ಅಂತ ಎಲ್ಲ ಬರ್ತಾರೆ. ಇದು ಇಲ್ದಿದ್ದಾಗಲೂ ಬರೋದು ನಮ್ಮ ಸರ್ವಶಕ್ತನಾದ ದೇವರು. ಹಲ್ಲೆಲೂಯಾ. ಏನು ಇಲ್ದಿದ್ದಾಗ ಬರೋದು ಯಾರು? ಕರ್ತಾದಿ ಕರ್ತ. ಹೋದ, ಎಲ್ಲ ಕಳ್ಕೊಂಡ, ಎಲ್ಲ ಹೋಯ್ತು, ಏನೂ ಇಲ್ಲ. ದಟ್ ಪುಷ್ಟವಾಗಿದ್ದ. ಅಲ್ಲಿ ಹೋಗಿ ಸಣ್ಣಕ್ಲಾಗ್ಬಿಟ್ಟ. ಹಲ್ಲೆಲೂಯಾ. ಆಮೇಲೆ ಏನಿಲ್ಲ ತಿನ್ಲಿಕ್ಕೆ. ಹಂದಿದು ಆ ತೌಡು ಹಿಂಡು ತಿನ್ಲಿಕ್ಕೆ ಹೋದಾಗ ಅದು ಸಿಗಲಿಲ್ಲ. ಅಲ್ಲಿಗೆ ಬರಗಾಲ ಬಂತು, ಆಹಾರಕ್ಕೆ ಕೊರತೆ ಬಂತು. ಇವನಿಗೂ ಅಪ್ಪನಿಗೆ ಏನು ಸಂಬಂಧ? ಮಗ. ರಿಲೇಷನ್. ಸಂಬಂಧ ಏನು? ಮಗ. ಸಂಬಂಧ ಏನು? ಮಗ. ಅಪ್ಪ ಶ್ರೀಮಂತ. ಅಪ್ಪನ ಮನೇಲಿ ತುಂಬ ಜನ ಕೆಲಸ ಮಾಡ್ತಿದ್ದಾರೆ. ಅಪ್ಪನ ಮನೇಲಿ ಬೇಕಾದಷ್ಟು ಆಹಾರ ಇದೆ. ಅಕ್ಕಿ ಎಷ್ಟೋ ಅನ್ನಗಳು ವೇಸ್ಟ್ ಆಗಿ ಹೋಗ್ತಾ ಇರ್ತದೆ. ದೊಡ್ಡ ಸಂಸಾರ, ದೊಡ್ಡ ಕುಟುಂಬ, ಕೆಲಸ ಮಾಡೋರು ಸುಮಾರು ಜನ ಇದ್ದಾರೆ, ಬೇಕಾದಷ್ಟಿದೆ. ಇವನಿಗೆ ಬುದ್ಧಿ ಬರುತ್ತೆ. ನಮ್ಮ ಅಪ್ಪನ ಮನೆಯಲ್ಲಿ ಬೇಕಾದಷ್ಟು ಆಳುಗಳಿದ್ದಾರೆ. ಏನು ಬಂತು? ಬುದ್ಧಿ ಬಂತು. ಬುದ್ಧಿ ಬಂದು ಅಲ್ಲೇ ಇದ್ದಾನೆ. ಆದರೆ ಮಗ ಬಡತನದಲ್ಲಿದ್ದಾನೆ, ಮಗ ಕೊರತೆಯಲ್ಲಿದ್ದಾನೆ. ಮಗನಿಗೆ ಬಟ್ಟೆ ಇಲ್ಲ, ಮಗನಿಗೆ ಊಟಕ್ಕಿಲ್ಲ, ಮಗನಿಗೆ ಆರೋಗ್ಯ ಸರಿ ಇಲ್ಲ. ಆದರೆ ಮಗನಾದವನು ಅಪ್ಪನ ಬಿಟ್ಟು ದೂರ ಇದ್ದಿಲ್ಲ, ಸಂಬಂಧ ಅಂತೂ ಹೋಗೋದಿಲ್ಲ. ಜೈಲಲ್ಲಿದ್ದರು ಮಗನೇ, ಮನೆಯಲ್ಲಿದ್ದರು ಮಗನೇ. ಮದುವೆ ಆದಮೇಲೆ, ಮಕ್ಕಳು ಎತ್ತ ಮೇಲೆ, ಮೊಮ್ಮಕ್ಕಳು ನೋಡಿದ ಮೇಲೆ ಯಾವುದೋ ಚಿಕ್ಕ ವಿಷಯಕ್ಕೆ ಮುನಿಸ್ಕೊಂಡು ಹೋಗ್ಬಿಟ್ರೆ ಜೈಲಲ್ಲಿದ್ದರೂ ಗಂಡನೇ, ಬೇರೆ ಎಲ್ಲಿದ್ದರೂ ಗಂಡನೇ. ಅಲ್ಲಿದ್ದರೂ ಹೆಂಡ್ತಿನೇ, ಇಲ್ಲಿದ್ದರೂ ಹೆಂಡ್ತಿನೇ. ಎಲ್ಲ ಅವಳು ನನ್ನ ಹೆಂಡ್ತಿ, ಅವ್ರು ನನ್ನ ಗಂಡ. ಏನು ಪ್ರಯೋಜನ? ನಿನ್ನ ಮಗ ದೂರದಲ್ಲಿದೆಯಾ? ನಿನಗೆ ಆಶೀರ್ವಾದ ಬೇಕಾದರೆ ಅಪ್ಪನ ಜೊತೆ ಫೆಲೋಶಿಪ್ಪಿಗೆ ಬಾ. ಅರ್ಥ ಆಯ್ತಾ? ಎಷ್ಟು ನನಗೆ ಅರ್ಥ ಆಯ್ತು. ಕೊರತೆ ಕಾರಣ ಏನು? ಅಪ್ಪನನ್ನು ಬಿಟ್ಟು ಹೋದೆ. ಆದರೆ ಸಂಬಂಧ ಕಡಿತವಾಗಲಿಲ್ಲ. ಸಂಬಂಧ ಇದೆ. ನೀವು ಯೇಸು ಸ್ವಾಮಿ ನಂಬಿದ್ದೀರಾ, ನೀವು ಮಕ್ಕಳೇ. ಪಕ್ಕದಲ್ಲಿ ನೀವು ದೇವ್ರ ಮಕ್ಕಳೇ, ನೀವು ದೇವ್ರ ಮಕ್ಕಳೇ. ಆದರೆ ಸ್ವಲ್ಪ ಕೊರತೆ ಇದೆ, ಸ್ವಲ್ಪ ಬರಗಾಲ ಇದೆ, ಸ್ವಲ್ಪ ಹಣದ ಕೊರತೆ ಇದೆ, ಅಭಿಷೇಕದ ಕೊರತೆ ಇದೆ, ಬುದ್ಧಿವಂತಿಕೆಯ ಕೊರತೆ ಇದೆ, ಡ್ಯಾಶ್ ಡ್ಯಾಶ್ ಡುಶುಮ್ ಡುಶುಮ್ ಕೊರತೆ ಇದೆ. ಒಂದು ಹಲ್ಲೆಲೂಯಾ. ಯಾಕೆ? ನೀನು ದೂರ ಇದ್ರೇನು ಮಗನೇ, ಎಲ್ಲಿದ್ರೂ ಮಗನೇ. ಬಟ್ ಮಗನಾಗಿಯೇ ಇರ್ತೀಯ. ಸಂಬಂಧದಲ್ಲಿ ಏನು ಕಡಿತಾ ಇಲ್ಲ, ಯಾವುದು ಬದಲಾವಣೆನೂ ಇಲ್ಲ. ಆದರೆ ಆಶೀರ್ವಾದ ಬೇಕಾದ್ರೆ ಅಪ್ಪನ ಜೊತೆ ಫೆಲೋಶಿಪಿಗೆ ಬಾ. ಭಾನುವಾರ ಫೆಲೋಶಿಪಿಗೆ ಬಾ. ನಿನ್ನ ಕೊರತೆಗಳು ನೀಗತ್ತೆ, ದೇವರು ನಿನ್ನ ಆಶೀರ್ವದಿಸ್ತಾರೆ. ವೈಯಕ್ತಿಕವಾಗಿ ಕುಂತ್ಕೋ. ನಿನಗೆ ಒಂದೇ ಸಭೆ, ಮತ್ತೆ ಇಲ್ಲೊಂದು ಫೆಲೋಶಿಪ್, ಅಲ್ಲೊಂದು ಫೆಲೋಶಿಪ್ ಹೋಗ್ಬೇಡ. ಒಂದೇ. ನೀನು ಎಲ್ಲಿ ದೇವರು ಇಟ್ಟಿದ್ದಾರೆ ಅಲ್ವಾ? ಅರ್ಥ ಆಗ್ತಾ ಇದೆಯಾ? ಎಷ್ಟು ನನಗೆ ಅರ್ಥ ಆಗ್ತಾ ಇದೆ? ಈಗ ನಿಮ್ಗೆ ಅರ್ಥ ಆಯ್ತಾ? ರಿಲೇಷನ್ಗೂ ಫೆಲೋಶಿಪ್ಗೆ ಏನು ಅರ್ಥ? ಹಾಗಾದ್ರೆ ನಮ್ಮ ಜೀವನದಲ್ಲಿ ಯಾಕೆ ಕೊರತೆ ಅಂತೀರಾ? ನಮಗೆ ಸರಿಯಾಗಿ ದೇವರ ಜೊತೆ ಅನ್ಯೂನ್ಯತೆಗೆ ನಾವು ಬರ್ತಾ ಇಲ್ಲ. ಬೇರೆ ಎಲ್ಲದಕ್ಕೂ ಟೈಮ್ ಕೊಡ್ತೀವಿ. ಏಸಪ್ಪನ ಕರೆದಿದ್ಯಾರು? ಮಾರ್ತಾ. ನೀವು ಫೆಲೋಶಿಪ್ ಬಂದು ಕೂತ್ಕೊಂಡ್ಯಾ? ಪ್ಲೇಟ್ ಮಾಡ್ಲಿಕ್ಕೆ ಹೋಗಿದ್ಯಾ? ಫೆಲೋಶಿಪ್ಪಿಗೆ ಬರಲಿಲ್ಲ. ಹಲ್ಲೆಲೂಯಾ.
ಹಾಗಾದ್ರೆ ಕೊರತೆ, ಟೆನ್ಷನ್ ಯಾಕೆ ಕೊರತೆ? ದೇವರ ಜೊತೆ ಅನ್ಯೂನ್ಯತೆ ಬನ್ನಿ. ಆ ಅನ್ಯೂನ್ಯತೆ ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುತ್ತದೆ. ನಂಬರ್ 2, ಹಲ್ಲೆಲೂಯಾ, ಆಮೆನ್. ಈ ಮಗಂದು ಎಷ್ಟು ನನಗೆ ಅರ್ಥ ಆಯ್ತು? ಅರ್ಥ ಆದವ್ರ ಕೈ ಎತ್ತಿ ನೋಡೋಣ. ಮಗನೇ, ನೀವು ನನ್ನ ಸಭೆ ಮಕ್ಕಳೇ, ನೀವು ಬರಬೇಕು ಪ್ರೇಯರ್ಗೆ. ನಿಮಗೆ ನನ್ನ ಜೊತೆ ಫೆಲೋಶಿಪ್ ಇರಬೇಕು. ಹಲ್ಲೆಲೂಯಾ, ಆಮೆನ್. ಆಗ ನಿಮಗೆ ಆಶೀರ್ವಾದ. ನೀವು ಬಂದಿಲ್ಲ ಅಂದ್ರೆ, ಅನ್ಯೂನ್ಯತೆ ಕೂಟಕ್ಕೆ ಬಂದಿಲ್ಲ ಅಂದ್ರೆ, ಈ ಫೆಲೋಶಿಪ್ಗೆ ಬಂದಿಲ್ಲ ಅಂದ್ರೆ ಆಶೀರ್ವಾದ ಹೆಂಗ್ ಬರತ್ತೆ? ನೀವು ಕಷ್ಟನೇ ಪಡಬೇಕು. ಮಗ ಏನು ಬಂತು? ಬುದ್ಧಿ ಬಂತು, ಎದ್ದು ಬಂದ. ಎಲ್ಲಿಗೆ ಬಂದ? ಅಪ್ಪ ಅಂದ. ಅಪ್ಪ ಸುಮ್ಮನೆ ಬಿಟ್ನ? ಬಂದ, ಹಿಡ್ಕೊಂಡ, ಮುತ್ಕೊಟ್ಟ, ತೊಡಿಸ್ದ, ಉಂಗುರ ಹಾಕದ, ಕೊಬ್ಬಿದ ಕುರಿ ಕೊಟ್ಟ. ಒಂದು ಹಲ್ಲೆಲೂಯಾ. ಫೆಲೋಶಿಪ್ಗೆ ಬಂದರೆ ನಿಮಗೆ ಬೇಕಾಗಿದೆ ಎಲ್ಲ ಸಿಗತ್ತೆ. ಆಟೋಮೆಟಿಕ್ ಆಗಿ ದೇವರು ನಿಮಗೆ ಕೊಡ್ತಾರೆ. ಕರಗಳನ್ನ ತಟ್ಟರೆ ಸರಿಯಾದ ಸಮಯಕ್ಕೆ ನಿಮಗೆ ಎಲ್ಲ ಕೊಡ್ತಾರೆ. ಮಕ್ಕಳಷ್ಟೇ, ಹಲ್ಲೆಲೂಯಾ, ಬಿದೇರಾಗಿ ತಂದೆ ತಾಯಿ ಜೊತೆ ಇದ್ದರೆ ಹಲ್ಲೆಲೂಯಾ, ಆಮೆನ್, ಆ ತಂದೆ ತಾಯಿ ಆಶೀರ್ವಾದ ನಿಮಗೆಲ್ಲ ಬರುತ್ತೆ. ಅಲ್ಲಾದರೆ ನೀನು ಚಿಕ್ಕದಾಗಿಂದ ನೀನು ತೊಳೆದು, ನೀನು ಮೊಲೆ ಕುಡಿಸಿ, ನೀನು ಕಕ್ಕ ಮಾಡಿದಾಗೆಲ್ಲ ತೊಳೆದ ಮೇಲೆ, ನೀವು ಬೆಳೆದ ಮೇಲೆ, ನಿಮ್ಮ ಅಮ್ಮನ ಮಾತು ಕೇಳಿದೆ ನಿನ್ನ ಫಸ್ಟಿಗೆ ಹೋಗ್ತಾ ಇದ್ದರೆ, ಆ ಹೃದಯ ನೊಂದರೆ ನಿನಗೆ ಏನಾಗತ್ತೆ? ಒಳ್ಳೇದಾಗತ್ತಾ? ಆಗಲ್ಲ. ಹಾಗಾದ್ರೆ ಅಪ್ಪನ ಐಕ್ಯದಲ್ಲಿ, ಅನ್ಯೂನ್ಯತೆಯಲ್ಲಿರು, ನೀನು ಆಶೀರ್ವಾದವಾಗಿರ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಇದನ್ನು ನಾವು ತಿಳ್ಕೊಳ್ಬೇಕು, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ಅಷ್ಟೇ, ಇವತ್ತಿರ್ತಕ್ಕಂಥ ಎಲ್ಲರೂ ಅಷ್ಟೇ, ನಿಮ್ಮ ಜೀವಿತವನ್ನು ಹಲ್ಲೆಲೂಯಾ ದೇವರ ಅನ್ಯೂನ್ಯತೆಯಲ್ಲಿ ನಡೆಯಿರಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ, ನಡೆಸ್ತಾರೆ. ಹಲ್ಲೆಲೂಯಾ. ನೆಕ್ಸ್ಟ್ ರೂತ್ ಪುಸ್ತಕಕ್ಕೆ ಬರುವ. ರೂತಲ್ಲಿ 2:20 ಬಹಳ ಮುಖ್ಯ. ಆಗ ನವೋಮಿಯು ಸತ್ತವರಿಗೂ ಬದುಕುವವರಿಗೂ ಬಿಡದೆ ದಯೆ ತೋರಿಸುತ್ತಿರುವ ಇವನು ಯೆಹೋವನಿಂದ ಆಶೀರ್ವಾದ ಹೊಂದಲಿ ಎಂದು ಹೇಳಿ, ಆ ಮನುಷ್ಯನು ತಮ್ಮ ಸಂಬಂಧಿಕನೆಂದು, ಸಮೀಪ ಬಂಧುಗಳಲ್ಲೊಬ್ಬನೆಂದು ರೂತಳಿಗೆ ತಿಳಿಸಿದಳು. ಯಾರು ಹೇಳಿ? ರೂತ್, ಮೋವಾಬ್ ದೇಶದ ಹೆಣ್ಣು. ಗಂಡ ತೀರೋಗಿದ್ದಾನೆ, ಮಕ್ಕಳು ಇಲ್ಲ, ಒಂದು ಹೊತ್ತು ಊಟಕ್ಕೆ ಇಲ್ಲ, ಏನೂ ಇಲ್ಲ. ಈಗ ಎಲ್ಲಿ ಬಂದಿದ್ದಾರೆ? ಬೆತ್ಲೆಹೇಮ್ ಬಂದಿದ್ದಾರೆ. ಬೆತ್ಲೆಹೇಮ್ ಬಂದು ಮನೆಯಲ್ಲಿದ್ದರೆ ಆಗಲ್ಲ. ಆಗ ಈಕೆ ಎದ್ದು ಹೊರಟು ಎಲ್ಲಿ ಹೋಗ್ತಾಳೆ? ಬೋವಾಸ್ ಹೊಲಕ್ಕೆ ಹೋಗ್ತಾಳೆ. ಬೋವಾಸ್ ಏನಾಗಬೇಕು? ಮಾವ ಆಗಬೇಕು. ಬೋವಾಸ್ ಏನಾಗಬೇಕು? ಈಕೆಗೆ ಮಾವ ಆಗಬೇಕು. ಈಗ ಎಲ್ಲಿ ಹೋಗ್ತಾ ಇದ್ದಾಳೆ? ಹೊಲಕ್ಕೆ ಹೋಗ್ತಾ ಇದ್ದಾಳೆ. ಯಾವ ಹೊಲ? ಮಾವನು ಹೊಲ. ಮನೆಯಲ್ಲಿ ಕುಂತಿದ್ರೆ ನಿನಗೆ ಆಶೀರ್ವಾದ ಬರ್ತಿತ್ತ? ಹೊಲಕ್ಕೆ ಬಂದ್ಲು. ನಿಮ್ಮ ಮಾವ ಜೋಸಪ್ಪು, ಹೊಲ ಚರ್ಚು. ಬಂದರೆ ನಿಮ್ಮ ಆಶೀರ್ವಾದ ನಡೆಯುತ್ತೆ. ನಾವೇ ನಿನ್ನ ಮಾವ. ಈ ಹೊಲಕ್ಕೆ ನೀವು ಬಂದ್ರೇನೆ, ಈ ಫೆಲೋಶಿಪ್ಗೆ ಬಂದ್ರೇ ಸಾಕು, ನಿಮಗೆ ಆಶೀರ್ವಾದ. ಅದಕ್ಕೆ ಈ ಹೊಲವನ್ನು ದೇವರಲ್ಲಿ ಇಟ್ಟಿರೋದು. ನಿಮ್ಮನ್ನು ಆಶೀರ್ವದಿಸ್ತಕ್ಕಂಥ ಹೊಲ, ನಿಮ್ಮನ್ನು ಗುಣಪಡಿಸ್ತಕ್ಕಂಥ ಹೊಲ, ನಿಮ್ಮ ಕುಟುಂಬವನ್ನು ಕಾಪಾಡ್ತಕ್ಕಂಥ ಹೊಲ ಇದು. ನಿಮ್ಮನ್ನು ಆಶೀರ್ವದಿಸ್ತಕ್ಕಂಥ, ನಿಮ್ಮ ಅಗತ್ಯಗಳನ್ನು ಪೂರೈಸ್ತಕ್ಕಂಥ ಹೊಲ ಇದು. ಅವಳು ಮನೆಯಲ್ಲೇ ಕುಂತಿದ್ರೆ ಆಗ್ತಿತ್ತೇನು? ಇಲ್ಲ. ಒಂದು ಹಲ್ಲೆಲೂಯಾ ಹೇಳಿ. ಹಲ್ಲೆಲೂಯಾ, ಆಮೆನ್. ಈ ಹೊಲಕ್ಕೆ ಬಂದ್ರೇನೆ ನಿಮಗೆ ಆಶೀರ್ವಾದ. ಎಲ್ಲಿ ಬಂತು ಆಶೀರ್ವಾದ? ಎಲ್ಲಿ ಬಂತು? ಈ ಹೊಲಕ್ಕೆ ಬಂದುದರಿಂದ ಬಂತು. ತಿಳ್ಕೊಳ್ಳಿ. ಹಲ್ಲೆಲೂಯಾ, ಆಮೆನ್. ನೀವು ಎಲ್ಲೆಲ್ಲೋ ಇದ್ದೀರಿ, ಯಾಕೆ ತರ್ತಾರೆ ಈ ಹೊಲದಲ್ಲಿ? ಹಲ್ಲೆಲೂಯಾ. ಈ ಮಾವನ ಹೊಲಕ್ಕೆ ನೀವು ಬರಬೇಕು, ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ, ಆಮೆನ್. ಅರ್ಥ ಆಗ್ತಾ ಇದೆಯಾ? ನವೋಮಿ ಅವಳನ್ನೇ ಮಾವ ಅಂತ ಇಟ್ಕೊಳ್ಳಿ, ಬೋವಾಸ್ ದೇವರಂತ ಇಟ್ಕೊಳ್ಳಿ. ನವೋಮಿ ಜೊತೆ ಅವಳ ಹೊಲಕ್ಕೆ ನೀವು ಬಂದ್ಬಿಟ್ರೆ ನಿಮಗೆ ಆಶೀರ್ವಾದ. ಅವಳು ಹೊಲಕ್ಕೆ ಹೋದ್ಲು, ಬೋವಾಸ್ ಜೊತೆ ಏನಾಯ್ತು? ಅನ್ಯೂನ್ಯತೆ ಆಯಿತು. ಆ ಬೋವಾಸ್ ಏನು ಮಾಡ್ದ? ನೀರು ಕೊಟ್ಟ, ರೊಟ್ಟಿ ಕೊಟ್ಟ, ಎಲ್ಲ ಕೊಟ್ಟ, ಆಶೀರ್ವಾದಿಸ್ತ. ಹೇಗೆ ಬಂತು? ಅನ್ಯೂನ್ಯತೆ. ಅಲ್ಲೇ ಇದ್ದಿದ್ರೆ ಆಗ್ತಿತ್ತಾ? ಮನೇಲಿದ್ರೆ ಬರ್ತಿತ್ತಾ? ಒಂದು ಹಲ್ಲೆಲೂಯಾ ಹೇಳಿ. ಎಷ್ಟು ನನಗೆ ಅರ್ಥ ಆಗ್ತಾ ಇದೆ. ಮನೇಲಿದ್ರೆ ಬರ್ತಿತ್ತಾ? ನೀವು ಮನೇಲಿದ್ರೆ ನಿಮ್ಮ ನಂಟು ಬೆಳೀತಿತ್ತಾ? ಹಾಗಾದರೆ ದೇವ್ರ ಜೊತೆ ಫೆಲೋಶಿಪ್ಪು, ಸಂಬಂಧ, ಫೆಲೋಶಿಪ್ಗೆ ಅರ್ಥ ಎಷ್ಟು ನನಗೆ ಅರ್ಥ ಆಯಿತು ನೋಡ್ರಿ. ನೀವು ಸಾಯ ತನಕ ಮಕ್ಕಳೇ. ಒಂದು ಸಾರಿ ಯೇಸು ನಂಬಿದ ಮೇಲೆ ಮಕ್ಕಳೇ.
ನೆಕ್ಸ್ಟ್ ನಿಮಗೆ ಆಶೀರ್ವಾದ ಬೇಕಾದರೆ ದೇವರ ಜೊತೆ ನಿಮಗೆ ಅನ್ಯೋನ್ಯತೆ ಬೇಕು. ನೀವೆಲ್ಲ ಮಕ್ಕಳಾಗಿದ್ದೀರಾ, ಆದರೆ ನಿಮ್ಗೆ ಏನಾಗಿದೆ ಈಗ ಆಶೀರ್ವಾದಕ್ಕೆ ಕೊರತೆ ಏನು? ಕಾರಣ ಏನಂದ್ರೆ ಅನ್ಯೋನ್ಯತೆ ಕಡಿಮೆ. ಮಗ ದೂರದಲ್ಲಿದ್ರೆ ಕುರಿ ಬರ್ತಿತ್ತ, ಶರ್ಟ್ ಬರ್ತಿತ್ತ, ಉಂಗುರ ಬರ್ತಿತ್ತ, ಕೆರ ಬರ್ತಿತ್ತ, ಕೊಬ್ಬಿದ ಬರ್ತಿತ್ತ? ಇಲ್ಲ. ರೂತ್ ಮನೆಯಲ್ಲಿದ್ರೆ ಬೋವಾಸ್ ಸಂಘ ಬೆಳೀತಿತ್ತ, ರೊಟ್ಟಿ ಸಿಕ್ತಿತ್ತ, ನೀರು ಸಿಕ್ತಿತ್ತ, ಮನೆ ಸಿಕ್ತಿತ್ತ? ಇಲ್ಲ. ಈ ಅನ್ಯೋನ್ಯತೆಗೆ ಬರಬೇಕು. ಸಭೆ ಮಿಸ್ ಮಾಡಬಾರ್ದು. ವೈಯಕ್ತಿಕವಾಗಿ ಅಲ್ಲಿ ಇಲ್ಲಿ ಸುತ್ತಾಡೋದಕ್ಕಿಂತ ಟೈಮ್ ಸಿಕ್ಕಾಗ ಒಂದು ಸಭೆಯಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಅದಲ್ಲದೆ ಟೈಮ್ ಸಿಕ್ಕಿದಾಗ ವೈಯಕ್ತಿಕವಾಗಿ ದೇವರ ಜೊತೆ ಫೆಲೋಶಿಪ್ ಆಗ್ರಿ. ಮನೆಯಲ್ಲಿ ನೀವು ದೇವ್ರ ಜೊತೆ ಮಾತಾಡೋದು ಯಾವಾಗ? ಒಂದು ಅಲ್ಲೆಲೂಯಾ ಹೇಳಿ. ನಾನು ಹೇಳ್ತೇನೆ, ಕೂತ್ಕೊಳ್ಳಿ ದೇವ್ರ ಪಾದದಲ್ಲಿ, ದೇವ್ರು ಮಾತಾಡ್ತಾರೆ. ಸ್ತೋತ್ರ ಮಾಡ್ರಿ, ಬೈಬಲ್ ತಗೊಳ್ಳಿ, ಓದ್ರಿ, ಧ್ಯಾನ ಮಾಡ್ರಿ, ದೇವರನ್ನ ಸ್ತುತಿ ಮಾಡ್ರಿ. ಖಂಡಿತ ಹೇಳ್ತೇನೆ, ದೇವರ ಅನ್ಯೋನ್ಯತೆ ನಿಮ್ಮನ್ನು ಆಶೀರ್ವದಿಸುತ್ತೆ. ನಿಮ್ಮ ಎಲ್ಲ ತಡೆಗಳು, ನಿಮ್ಮ ಎಲ್ಲ ಕಷ್ಟಗಳು, ದುಃಖಗಳು ಎಲ್ಲವೂ ಮಾರ್ಪಡತ್ತೆ. ಹಾಗೆ ದೇವರು ಒಳ್ಳೆಯನು. ದೇವರು ನಿಮ್ಮನ್ನು ಕಾಪಾಡ್ತಾರೆ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಕೀರ್ತನೆ 91 ಮೇಲ್ಗಡೆ ವಾಕ್ಯ ಓದಪ್ಪ. ಏನ್ ಹೇಳ್ತದೆ? ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಪರಾತ್ಪರನಲ್ಲಿ ಐಕ್ಯವಾಗಿ ಇರುವವನು ಸುರಕ್ಷಿತನಾಗಿರುವನು. ಬೇಟೆಗಾರನ ಬಲೆಯಿಂದ ದೇವರನ್ನು ತಪ್ಪಿಸುವನು. ಮರಣಕರ ವ್ಯಾಧಿ ನಿನ್ನನ್ನು ಮುಟ್ಟದು. ಗುರಾಣಿಯಾಗಿ ಆತನೇ ಇರುವನು. ಭಯ ಹುಟ್ಟಿಸುವ ಯಾವುದಕ್ಕೂ ಬಾಣವು ನಿನ್ನನ್ನು ಮುಟ್ಟದು. ನಿನಗೇನು ಕೇಡು ತಟ್ಟದು. ಯೆಹೋವನೇ ನಿನ್ನ ಶರಣನು. ಯಾವ ಕೇಡು ನಿನಗೆ ಸಂಭವಿಸಿದೋ ನಿನ್ನ ಗುಡಾರದ ಬಳಿಗೆ ಹಲ್ಲೆಲೂಯಾ ಸಮೀಪಕ್ಕೆ ಬಾರದು. ಕರ್ತನು ರಕ್ಷಿಸುವನು, ಕರ್ತನು ಉದ್ಧಾರಿಸುವನು, ಕರ್ತನು ದಯಪಾಲಿಸುವನು, ಕರ್ತನು ಘನಪಡಿಸುವನು, ಕರ್ತನು ದೀರ್ಘಾಯಸ್ಸನ್ನು ಅನುಗ್ರಹಿಸುವನು, ಕರ್ತನು ನಿನಗೆ ತೃಪ್ತಿಯನ್ನು ಪಡಿಸುವನು. ಯಾವಾಗ? ದೇವರ ಜೊತೆ ಅನ್ಯೋನ್ಯತೆ ಇದ್ದಾಗ. ಈ ಚರ್ಚ್ ಅಂತಕ್ಕಂಥದ್ದು ನಮಗೆ, ಈ ಚರ್ಚ್ ಅನ್ಯೂನತೆ ನಮ್ಮನ್ನು ರಕ್ಷಿಸ್ತಕ್ಕಂಥದ್ದು. ಇದು ರಕ್ಷಿಸುವ ಕೇಂದ್ರ. ಇದು ನಮಗೆ ಆಹಾರವನ್ನು ಒದಗಿಸುವ ಕೇಂದ್ರ, ನಮ್ಮನ್ನು ಶುದ್ಧಿಪಡಿಸುವ ಕೇಂದ್ರ, ನಮಗೆ ಸಪೋರ್ಟ್ ಮಾಡುವ ಕೇಂದ್ರ. ಇದು ನಮ್ಮ ಆಧ್ಯಾತ್ಮಿಕ ಶಾಲೆಯ ಕೇಂದ್ರ. ಹಲ್ಲೆಲೂಯಾ. ಇದು ಸಮಾಜ ಸೇವೆಯ ಕೇಂದ್ರ. ಇದು ಸೂಪರ್ ನ್ಯಾಚುರಲ್ ಅಲೌಕಿಕವಾದ ದೇವರ ಶಕ್ತಿಯನ್ನು ಪ್ರಪಂಚಕ್ಕೆ ತೋರ್ಪಡಿಸ್ತಕ್ಕಂಥ ಕೇಂದ್ರ. ಇಲ್ಲಿ ದೇವರು ಆಧ್ಯಾತ್ಮಿಕ ಸೇನೆಯನ್ನು ಎಬ್ಬಿಸುವ ಕೇಂದ್ರ. ಕರಗಳನ್ನು ತಟ್ರಿ. ಹಲ್ಲೆಲೂಯಾ. ಇದು ಹೃದಯದ ಶಸ್ತ್ರಚಿಕಿತ್ಸೆ, ಇಲ್ಲವೇ ಹೃದಯವನ್ನು ಬದಲಾಯಿಸ್ತಕ್ಕಂಥ ಕೇಂದ್ರ. ಇಲ್ಲಿ ಹಲ್ಲೆಲೂಯಾ, ಇಲ್ಲಿ ಈ ಸಭೆ ಅಲ್ಲಿ ಇರ್ತಕ್ಕಂಥವ್ರು ನಿನ್ನ ಉಸ್ತುವಾರಿಯನ್ನು ತೆಗೆದುಕೊಂಡು ನಿನಗೆ ತರಬೇತಿಯನ್ನು ಕೊಟ್ಟು ನಿನಗೆ ಕರ್ತನಿಗೆ ಪ್ರಕಾಶಿಸುವಾಗಿ ತರಬೇತಿ ಕೊಡ್ತಕ್ಕಂಥ ಕೇಂದ್ರ ಇದು. ಹಲ್ಲೆಲೂಯಾ. ಆಮೇಲೆ ಇದು ನಿನ್ನನ್ನು ಆರೈಕೆ ಮಾಡುವ ಕೇಂದ್ರ, ನಿನಗೆ ಸಂತಾನ ಹೇಳುವ ಕೇಂದ್ರ. ಕರಗಳನ್ನು ತಟ್ಟು. ನಿನಗೆ ಬಿಡುಗಡೆ ಕೊಡುವ ಕೇಂದ್ರ, ಆಲೋಚನೆ ಹೇಳುವ ಕೇಂದ್ರ, ನಿನಗೆ ಮಾರಲ್ ಸಪೋರ್ಟ್ ಮಾಡುವ ಕೇಂದ್ರ, ನಿನಗೆ ಬಲಪಡಿಸುವ ಕೇಂದ್ರ, ನಿನ್ನ ಕುಟುಂಬಕ್ಕೆ ಆಲೋಚನೆ ಕೊಡುವ ಕೇಂದ್ರ. ಕೊನೆಗೆ ನಿನಗೂ ನಿನ್ನ ಮಕ್ಕಳಿಗೆ ಮದುವೆ ಮಾಡಿರ್ತಕ್ಕಂಥ ಮ್ಯಾರೇಜ್ ಸೆಂಟರ್ ಇದೆ. ಎಷ್ಟು ಚೆನ್ನಾಗಿ ಅರ್ಥ ಆಯ್ತು? ಅರ್ಥ ಆದರೊಂದು ಹಲ್ಲೆಲೂಯಾ ಹೇಳಿ. ಹೌದಾ? ದೇವ್ರು ನೀವು ಮಾಡಿದಾರ ಇಲ್ವಾ? ಹಾಗಾದ್ರೆ ಯಾಕೆ ಇನ್ನು ನಮಗೆ ಆಶೀರ್ವಾದ ಇಲ್ಲ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಹಲ್ಲೆಲೂಯಾ. ಆಮೇಲೆ ಮ್ಯಾಚ್ ಯಾವುದು ಗೊತ್ತಾ? ಮ್ಯಾಚಿಂಗ್. ಬೋಲ್ಟು ನಟ್ಟು, ನಟ್ಟಿಗೆ ನಟ್ಟು ಮ್ಯಾಚಾ, ಬೋಲ್ಟಿಗೆ ಬೋಲ್ಟ್ ಮ್ಯಾಚಾ? ಹೇಳ್ರಿ ಯಾವುದು? ಇದು ಬೋಲ್ಟು, ಇದು ಬೋಲ್ಟು, ಇದು ನಟ್ಟು. ಇದಕ್ಕೆ ಹಾಕ್ಬೇಕಾದ್ರೆ ಸ್ವಲ್ಪ ಇದು ಹಿಂಗೆ ಆಡಿ ಆಡೇ ಹೋಗೋದು. ಲಾಸ್ಟಿಗೆ ಇಲ್ಲಿ ಬಂದ್ಮೇಲೆ ಜಾಮ್ ಆಗತ್ತ. ಇಲ್ಲಿ ಆಡಿ ಆಡಿ ಬರ್ಬೇಕಾದ್ರೆ ಅಯ್ಯೋ ಲೂಸ್ ಅಂದ್ರೆ ಏನು ಮಾಡ, ಎಲ್ಲ ಲೂಸೇ. ಈ ಲೈಫಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ರಿ. ಇದನ್ನ ಯಾವತ್ತು ಅರ್ಥ ಮಾಡ್ಕೊಳ್ತೀಯ, ನಿನ್ನ ಸಂಸಾರ ಚೆನ್ನಾಗಿ ನಡೆಯುತ್ತೆ, ನಿನ್ನ ಸಭೆಯಲ್ಲಿ ಆಯ್ಕೆಯಾಗಿರ್ತಾರೆ. ನಾನು ಎಲ್ಲದ್ರೂ ಪರ್ಫೆಕ್ಟಾ? ಇಲ್ಲ. ನಾನು ಅದ್ರ ಕಡೆಗೆ ಹೋಗ್ತಾ ಇದ್ದೀನಿ. ಎಲ್ಲದ್ರಲ್ಲೂ ಕುಂದುಕೊರತೆಗಳಿರುತ್ತೆ. ಅರ್ಥ ಆಗ್ತಾ ಇದೆ? ಎಷ್ಟು ಅರ್ಥ ಆಗ್ತಾ ಇದೆ? ಆಗ ಒಂದೊಂದು ನಾವು ಬಿಟ್ಕೊಟ್ಟು ಅದನ್ನು ನಾವು ನೋಡದೆ ಪ್ರೀತಿಯಿಂದ ಕ್ಷಮಿಸಿ ಎಲ್ಲವನ್ನ ಸೈಡಿಗಿಟ್ಟು ಐಕ್ಯತೆಗೆ ಬಂದ್ಬಿಡ್ಬೇಕು.
ಕೆಲವರು ಮದುವೆ ಆಗಿರುತ್ತೆ, ದೂರ ಹೋಗಿರ್ತಾರೆ ಚಿಕ್ಕ ವಿಷಯಕ್ಕೆ. ದೂರದಲ್ಲಿದ್ರು ಗಂಡ, ಇಲ್ಲಿದ್ರು ಗಂಡ. ನಿಮ್ಮ ಗಂಡ ಎಲ್ಲಿ? ಅಲ್ಲಿ. ನಿಮ್ಮ ಹೆಂಡತಿ ಎಲ್ಲಿ? ಅಲ್ಲಿ. ಇದು ಬಾಳ. ಏನ್ ಮಾಡ್ಬೇಕು? ಐಕ್ಯತೆಗೆ ಬರಬೇಕು. ಅಲ್ಲಿ ಆಶೀರ್ವಾದ, ಅಲ್ಲಿ ನೆಮ್ಮದಿ, ಅಲ್ಲಿ ಸಂತೋಷ, ಅಲ್ಲಿ ಬಲ. ಹಾಗಾಗಿ ದೇವರ ಅನ್ಯೂನ್ಯತೆಗೆ ಬನ್ನಿ. ಸಭೆ ಮಿಸ್ ಮಾಡಲೇಬೇಡಿ. ಹಲ್ಲೆಲೂಯಾ. ಆಮೆನ್. ಮನೆಯಲ್ಲಿ ದೇವ್ರ ಜೊತೆ ಕೂತ್ಕೊಳ್ಳಿ, ಪ್ರಾರ್ಥನೆ ಮಾಡಿ, ಸಭೆ ಬನ್ನಿ, ಆಶೀರ್ವಾದ. ಎಷ್ಟು ಚೆನ್ನಾಗಿ ಅರ್ಥ ಆಯ್ತು. ಹಾಗಾಗಿ ಈ ಐಕ್ಯದ ಸಮಯ ಹೆಚ್ಚಾಗಲಿ. ದೇವರು ಖಂಡಿತ ನಿಮ್ಮನ್ನು ಆಶೀರ್ವದಿಸ್ತಾರೆ, ನಿಮ್ಮನ್ನು ಬಲಪಡಿಸ್ತಾರೆ, ದೇವರು ನಿಮ್ಮನ್ನು ನಡೆಸ್ತಾರೆ. ಹಲ್ಲೆಲೂಯಾ. ಇನ್ನು ಅನೇಕ ಕಾರ್ಯಗಳಿದೆ ಇಲ್ಲಿ, ಎಲ್ಲ ನಡೀತದೆ. ಬುದ್ಧಿವಾದದ ಕೇಂದ್ರ, ಗುಣಪಡಿಸ್ತಕ್ಕಂಥ ಕೇಂದ್ರ, ಬಿಡುಗಡೆ ಕೊಡ್ತಕ್ಕಂಥ ಕೇಂದ್ರ, ಮಾರಲ್ ಸಪೋರ್ಟ್ ಮಾಡ್ತಕ್ಕಂಥ ಕೇಂದ್ರ. ಹಲ್ಲೆಲೂಯಾ. ಇಷ್ಟೆಲ್ಲ ಕೇಂದ್ರವಾದಂಥ ನಾವು ಪ್ರೀತಿಯ ಕೇಂದ್ರವಾಗಿ ಬೆಳಗೋಣ, ಪ್ರೀತಿಗೆ ಸಾಕ್ಷಿಯಾಗಿ ಇರೋಣ. ಈ ಸಭೆ ಪ್ರೀತಿ, ನಾವೆಲ್ಲ ಪ್ರೀತಿಯಲ್ಲಿ ಇರೋಣ. ಹಲ್ಲೆಲೂಯಾ. ಪ್ರೀತಿ ಅನ್ನೋದು ಯಾಕೆ? ಒಂದನ್ನು ಕ್ಷಮಿಸಿ ಒಬ್ಬರಿಗೆ ಬಿಟ್ಟುಕೊಟ್ಟು ಎಲ್ಲವನ್ನು ನಡೆಸ್ತಾ ನಾವು ನೋಡ್ಬೇಕು. ಎಷ್ಟು ನನಗೆ ಅರ್ಥ ಆಯ್ತು? ಎಷ್ಟು ಜನಕ್ಕೆ ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ಕೈ ಕೊಡ್ರಿ ಪಕ್ಕದಲ್ಲಿ, ಐ ಲವ್ ಯು ಅಂತ ಹೇಳ್ರಿ ಪಕ್ಕದಲ್ಲಿ. ಹಲ್ಲೆಲೂಯಾ. ಶ್ರೀಮಂತ ಬಡವ ಅಂತ ನೋಡಬೇಡಿ. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಒಳಗಡೆ ಆತ್ಮ, ಆ ಯಜಮಾನ, ನಮ್ಮಪ್ಪಂದ ಆತ್ಮ ನಿಮ್ಮೊಳಗಿರೋದು. ಆದ್ದರಿಂದ ನೀ ನನ್ನ ಸಹೋದರ, ನೀ ನನ್ನ ಸಹೋದರಿ ಅಂತಕ್ಕಂಥ ಭಾವನೆ ನಮಗಿರಲಿ. ಹಲ್ಲೆಲೂಯಾ. ಒಬ್ಬರು ಕಳ್ಳಿಗಿರ್ತಾರೆ, ಒಬ್ಬರು ಬೆಳ್ಳಿಗಿರ್ತಾರೆ, ಒಬ್ಬರು ಗುಂಡಿಗಿರ್ತಾರೆ, ಒಬ್ಬರು ಕಾರಲ್ಲಿ ಬರ್ತಾರೆ, ಒಬ್ಬರು ಸೈಕಲ್ ಬರ್ತಾರೆ, ಅಲ್ಲಲ್ಲಿ ಒಬ್ಬರು ಪಂಚಲ್ಲಿ ಬರ್ತಾರೆ, ಒಬ್ಬರು ಡ್ಯಾಶಲ್ಲಿ ಬರ್ತಾರೆ. ಎಲ್ಲರೂ ಒಳಗಿರ ಅಪ್ಪ, ನಮ್ಮಪ್ಪಂದ ಆತ್ಮ ನೀನೊಳಗಿದೆ, ನೀ ನನ್ನ ತಂಗಿ, ನೀ ನನ್ನ ಅಮ್ಮ ಅಂತೇಳಿ ಒಂದೇ ಪ್ರೀತಿಯಿಂದ ಬದುಕ್ರಿ. ಈ ಅನ್ಯೂನ್ಯತೆಯಲ್ಲಿ ಇರ್ರಿ. ದೇವರೇ ಖಂಡಿತ ಹೇಳ್ತೇನೆ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಎಷ್ಟನ್ನು ನಂಬ್ತೀರಾ? ಹಲ್ಲೆಲೂಯಾ. ಆಮೆನ್. ಈ ಅನ್ಯೂನ್ಯತೆಯಲ್ಲಿ ಇದು ಹೆಚ್ಚಿಗಾಗಲಿ, ದೇವರ ಜೊತೆ ಅನ್ಯೂನ್ಯತೆ ಹೆಚ್ಚಾಗಲಿ. ಗಂಡ ಹೆಂಡತಿ ಕುಟುಂಬವಾಗಿ ದೇವರ ಪಾದದಲ್ಲಿ ಕುತ್ಕೊಳ್ಳಿ, ದೇವರನ್ನ ಆರಾಧನೆ ಮಾಡ್ರಿ, ವಾಕ್ಯ ಹೋದ್ರಿ. ಖಂಡಿತ ಹೇಳ್ತೇನೆ, 2 ಪಟ್ಟು ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಸ್ವಾಮಿ, ಇವತ್ತು ನಮ್ಮ ಜೊತೆ ನೀವು ಮಾತನಾಡಿದ್ದೀರಾ. ಅನ್ಯೂನತೆ, ಫೆಲೋಶಿಪ್. ಹೌದು, ಎಲ್ಲೋ ನಾವು ಫೆಲೋಶಿಪ್ ಅಲ್ಲಿ ತಪ್ಪಿದ್ದೀವಿ. ನಾವು ಮಕ್ಕಳಾಗಿದ್ದೇವೆ, ಯೇಸುವನ್ನು ನಂಬಿ ದೀಕ್ಷಾಸ್ನಾನ ತಗೊಂಡು ಮಕ್ಕಳಾಗಿದ್ದೇವೆ. ಆದ್ರೆ ದೂರದಲ್ಲಿದ್ದೇವೆ. ಹತ್ರ ಬನ್ನಿ, ದೇವ್ರ ಜೊತೆ ಐಕ್ಯ ಆಗ್ರಿ, ದೇವ್ರ ಜೊತೆ ಬೆರೆಯಿರಿ, ದೇವ್ರ ಜೊತೆ ಮಿಲನವಾಗ್ರಿ. ಪ್ರೀತಿಯಲ್ಲಿ, ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ಬಿಡಬೇಡಿ. ಬಂದು ಆ ದೇವರ ಜೊತೆ ಫೆಲೋಶಿಪ್ಗೆ ಬನ್ರಿ. ಖಂಡಿತ ಹೇಳ್ತೇನೆ, ಅನೇಕ ಆಶೀರ್ವಾದಗಳು ನಿಮ್ಮನ್ನು ಹಿಂಬಾಲಿಸಿ ಬರ್ತದೆ. ಫೆಲೋಶಿಪ್ ಬಂದ್ಬಿಟ್ರೆ ದ ಮರ್ಸಿ ಅಂಡ್ ಗುಡ್ನೆಸ್ ವಿಲ್ ಫಾಲೋ ಆಲ್ ದ ಡೇಸ್ ಆಫ್ ಯುವರ್ ಲೈಫ್. ನಿಮ್ಮ ಜೀವನ ಬಿಡಿ, ನಿಮಗೆ ದೇವರ ವಾಗ್ದಾನ ಇದು, ನಿನ್ನ ಜೀವನ ಬಿಡಿ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಿ.